ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ದರ್ಶನ್ ಸಹಚರರು ಸಾಯಿಸಿದ್ದಾರೆ. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಅಭಿಭತ್ಸ ಕೃತ್ಯ ಟಾರ್ಚರ್ ಮಾಡಿದ್ರಲ್ಲ ಅದು ಹೇಗಿತ್ತು ಅಂತ ನ್ಯೂಸ್ 18 ಕನ್ನಡಕ್ಕೆ ಇಂಚಿಂಚು ಮಾಹಿತಿಗಳು ಲಭ್ಯವಾಗಿದೆ. ರಣಭೀಕರವಾಗಿ ಆತನಿಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಆತ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಕರೆಸಿ ಬುದ್ಧಿ ಮಾತನ್ನ ಹೇಳಬಹುದಾಗಿತ್ತು. ಆದರೆ ಇಲ್ಲಿ ಭಯಾನಕವಾಗಿ ಹಲ್ಲೆ ಮಾಡಿದ್ದಾರೆ, ಟಾರ್ಚರ್ ಅನ್ನ ಮಾಡಿದ್ದಾರೆ. ಆ ಟಾರ್ಚರ್ ನಿಂದಾನೇ ರೇಣುಕಾ ಸ್ವಾಮಿ ಮೃತಪಟ್ಟಿರೋದು. ಅಲ್ಲಿ ಏನಾಯ್ತು ಹಾಗಾದ್ರೆ ಶೆಡ್ ನಲ್ಲಿ ಆ ಟಾರ್ಚರ್ ಯಾವ ರೀತಿಯಾಗಿತ್ತು ಆ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಬೆಲ್ಟ್ ನಿಂದ ರೇಣುಕಾ ಸ್ವಾಮಿಗೆ ದರ್ಶನ್ ಹಲ್ಲೆಯನ್ನ ಮಾಡಿದ್ರಂತೆ. ಕಿಡ್ನಾಪ್ ಮಾಡಿಸಿ ಕರ್ಕೊಂಡು ಬಂದು ಶೆಡ್ ನಲ್ಲಿ ಕೂಡ್ ಹಾಕಿ ಆತನಿಗೆ ಟಾರ್ಚರ್ ಮಾಡುವಂತ ಟೈಮ್ ನಲ್ಲಿ ದರ್ಶನ್ ಕೂಡ ಅಲ್ಲೇ ಇದ್ರು. ತನ್ನ ಹೆಂಡತಿಗೆ ಕೆಟ್ಟದಾಗಿ ನೀನ್ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಅಲ್ಲಿ ಹೇಳ್ತಾನೆ ಆತನಿಗೆ ಬೆಲ್ಟ್ ನಲ್ಲಿ ದರ್ಶನ್ ಹೊಡೆದಿದ್ದಾರಂತೆ. ಇನ್ನು ಪಟ್ಟಿ ಮಾದರಿಯ ವಸ್ತುವಿನಿಂದನೂ ಕೂಡ ದರ್ಶನ್ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿಗೆ. ಅಲ್ಲಿ ಶೆಡ್ ಆಗಿದ್ರಿಂದ ಅಲ್ಲಿ ಒಂದಿಷ್ಟು ರೀಪ್ ಪೀಸ್ಗಳೆಲ್ಲ ಬಿದ್ದಿದ್ವಲ್ಲ, ಸೊ ಅದನ್ನು ತಗೊಂಡು ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ರೇಣುಕಾ ಸ್ವಾಮಿಗೆ ಲಿಟ್ರಲಿ ಟಾರ್ಚರ್ ಮಾಡಿದ್ದಾರೆ. ಒಂದು ಹಲ್ಲೆ ಮಾಡಿರೋದು, ಮತ್ತೊಂದು ಆ ರೇಣುಕಾ ಸ್ವಾಮಿಯನ್ನ ಕೈ ಕಾಲ್ಗಳನ್ನ ಹಿಡ್ಕೊಂಡು ಆತನನ್ನ ಆ ಶೆಡ್ನ ಗೋಡೆಗೆ ಈ ತರ ಎಸ್ತಿದ್ದಾರಂತೆ ಕೂಡ. ಅದರಿಂದ ಅವನಿಗೆ ತುಂಬಾ ಪೆಟ್ಟಾಗಿರೋದು. ಗೋಡೆಗೆ ಎತ್ತಿ ಎತ್ತಿ ಬೀಸಿ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪಿಗಳೇ ಪೊಲೀಸರು ಮುಂದೆ ಹೇಳ್ಕೊಂಡಿದ್ದಾರೆ. ದರ್ಶನ್ ಇದ್ರು, ಅವರು ಬೆಲ್ಟ್ ನಿಂದ ಹೊಡೆದಿದ್ದಾರೆ, ನಾವು ಆತನನ್ನ ಗೋಡೆಗೆ ಎತ್ತಿ ಎತ್ತಿ ಬಿಸಾಕಿದ್ದೀವಿ ಅಂತ ಹೇಳಿ ಆರೋಪಿಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಆತನಿಗೆ ಗಂಭೀರವಾದಂತ ಗಾಯ ಆಗಿತ್ತು. ಕೊಲೆ ಆದ ನಂತರ ಆತ ಸತ್ತೋಗಿದ್ದಾನೆ ಅಂತ ಆರೋಪಿಗಳು ನೋಡಿದ್ದಾರೆ. ಯಾಕಂದ್ರೆ ಆತನನ್ನ ತುಂಬಾ ಟಾರ್ಚರ್ ಮಾಡಿದ್ಮೇಲೆ ಆತ ಅಲ್ಲೇ ಕುಸ್ತು ಬೀಳ್ತಾನೆ, ಪ್ರಜ್ಞೆ ತಪ್ತಾನೆ. ಸೊ ಇವರು ಸತ್ತು ಹೋಗಿದ್ದಾರೆ ಅಂತ ನೋಡ್ಕೊಂಡಿರ್ಲಿಲ್ಲ, ಅಲ್ಲೇ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಬಂದು ಚೆಕ್ ಮಾಡಿದಾಗ ಆತನ ಪ್ರಾಣ ಪಕ್ಷಿ ಹಾರು ಹೋಗಿರೋದು ಗೊತ್ತಾಗಿದೆ. ಇಮ್ಮಿಡಿಯೇಟ್ ಆಗಿ ದರ್ಶನ್ಗೆ ಯಾವಾಗ ರೇಣುಕಾ ಸ್ವಾಮಿ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಇಷ್ಟಾದ್ರೂ ಕೂಡ ದರ್ಶನ್ ಪೊಲೀಸರಿಗೆ ಈ ವಿಷಯವನ್ನ ತಿಳಿಸಿರ್ಲಿಲ್ಲ. ಯಾಕೆ ಅನ್ನೋದು ಇವಾಗಿನ ಪ್ರಶ್ನೆ. ಯಾಕಂದ್ರೆ ಸಮಾಜದಲ್ಲಿ ಅವರನ್ನ ರೋಲ್ ಮಾಡೆಲ್ ಅಂತ ತುಂಬಾ ಜನ ಕನ್ಸಿಡರ್ ಮಾಡ್ತಾರೆ, ಫಾಲೋ ಕೂಡ ಮಾಡ್ತಾರೆ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ದರ್ಶನ್ ಫಿಲ್ಮ್ ನಲ್ಲಿ ಮಾತ್ರ ಹೀರೋ ಆದ್ರ ಹಾಗಾದ್ರೆ ಇಲ್ಲಿ ಟಾರ್ಚರ್ ಕೊಟ್ಟಿದ್ದಲ್ದೆ ಒಬ್ಬ ವ್ಯಕ್ತಿಯನ್ನ ಸಾಯಿಸಿದ್ದಲ್ದೆ ಪ್ರಕರಣ ಏನೋ ನಡೆದು ಹೋಗ್ಬಿಡ್ತು, ಆಮೇಲೆ ಆದ್ರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ, ತನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಮೈಸೂರಿಗೆ ಹೋಗ್ತಾರ ಅವರು. ಯಾರಿಗೂ ತಿಳಿಸ್ಲಿಲ್ಲ. ಮೈಸೂರಿನ ಸ್ಟಾರ್ ಹೋಟೆಲ್ ನಲ್ಲಿ ದರ್ಶನ್ ವಾಸ್ತವ್ಯವನ್ನ ಹೂಡಿರ್ತಾರೆ. ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗ್ಬಿಡ್ತಾರೆ. ಘನಘೋರ ಕೃತ್ಯದ ಬಳಿಕ ಸ್ಟಾರ್ ಹೋಟೆಲ್ ನಲ್ಲಿ ಈ ಚಾಲೆಂಜಿಂಗ್ ಸ್ಟಾರ್ ಇರ್ತಾರೆ. ಈಗ ನಿಜವಾದ ಚಾಲೆಂಜ್ ಅನ್ನ ಫೇಸ್ ಮಾಡಬೇಕು ಅಂತ ಸಿಚುವೇಶನ್ ಅನ್ನ ದರ್ಶನ್ ತಂದುಕೊಂಡಿದ್ದಾರೆ ಅವರ ಸಹಚರರ ಮೂಲಕ. ಘನಘೋರ ಕೃತ್ಯ, ಅಷ್ಟು ಮಟ್ಟಿಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಆ ಟಾರ್ಚರ್ ಇತ್ತಲ್ಲ ಆರೋಪಿಗಳೇ ಹೇಳ್ಕೊಂಡಿದ್ದಾರೆ. ಸೊ ಯಾವ ತರ ಟಾರ್ಚರ್ ಅನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆ ಟಾರ್ಚರ್ ಮಾಡಿದ್ರಲ್ಲ ರೇಣುಕಾ ಸ್ವಾಮಿ ಅನುಭವಿಸಿದಂತ ನೋವುಗಳೇನು ಆ ಟೈಮಲ್ಲಿ ನೋಡಿ. ತೀವ್ರವಾಗಿ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯ ತೀವ್ರತೆಗೆ ರೇಣುಕಾ ಸ್ವಾಮಿ ದೇಹ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ಯಾಕಂದ್ರೆ ಒಂದು 10-11 ಜನ 12 ಜನ ಅವನಿಗೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಹೊಡಿತಾ ಇದ್ರೆ ಇದೇನು ಸಿನಿಮಾ ಅಲ್ವಲ್ಲ ಸ್ಟಂಟ್ ಮಾಡೋದಕ್ಕೆ, ನಿಜವಾಗ್ಲೂ ಆಗ್ತಿರೋದಲ್ಲ. ಸೊ ಅವರು ಏಕಾಏಕಿ ಒಬ್ಬನ ಮೇಲೆ ಆತರ ಅಟ್ಯಾಕ್ ಮಾಡ್ತಾ ಇದ್ದಾಗ ಸಹಜವಾಗಿ ಅವನ ದೇಹ ಎಲ್ಲ ನಜ್ಜುಗುಜ್ಜಾಗೋಯ್ತು. ದೌಡೆ, ಮುಖ, ಕೈ, ಕಾಲು ಮುರಿದು ಎಲ್ಲ ಕಡೆನೂ ಬ್ಲೀಡಿಂಗ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅವನಿಗೆ ಹೊಡೆದಿದ್ದಾರೆ. ಇನ್ನು ಮರ್ಮಾಂಗಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಇದೇ ನೋಡಿ ಆತನ ಕೊಲೆ ಆಗೋದಕ್ಕೆ ಮೇನ್ ರೀಸನ್. ಮನಸೋ ಇಚ್ಛೆ ಥಳಿಸಿದ್ದಾರೆ. ಆ ಟೈಮ್ನಲ್ಲಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಪೆಟ್ಟಾಗಿದೆ. ಅಲ್ಲೇ ಆತ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದಾನೆ. ಸೊ ಆ ಟೈಮ್ನಲ್ಲಿ ಕೊಲೆ ಆಗಿದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಹಲ್ಲೆ ಮಾಡಿದವರಿಗೆ ಬಿದ್ದೋಗ್ಬಿಟ್ಟಿದ್ದಾನೆ ಅಂತ ಹೋಗ್ಬಿಟ್ಟಿದ್ದಾರೆ. ಹಲ್ಲೆ ಬಳಿಕ ಕೆಲ ಗಂಟೆ ಸ್ಥಳದಲ್ಲೇ ರೇಣುಕಾ ಸ್ವಾಮಿ ಬಿದ್ದಿದ್ದ. ಆ ಟೈಮ್ನಲ್ಲಿ ಆತನ ಪ್ರಾಣ ಹೋಗಿದೆ ಅಂತ ಯಾರೂ ಚೆಕ್ ಮಾಡ್ಕೊಂಡಿರ್ಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದಿದ್ದಾರೆ ಆ ಶೆಡ್ನ ಒಳಗಡೆ. ಬಂದು ನೋಡಿದಾಗ ದರ್ಶನ್ ಆಪ್ತರು ರೇಣುಕಾ ಸ್ವಾಮಿ ಪ್ರಾಣ ಹೋಗಿರೋದು ಗೊತ್ತಾಗಿದೆ. ಆತ ಹೆಣವಾಗಲ್ಲಿ ಬಿದ್ದಿದ್ದ. ಸೊ ಅಲ್ಲಿಗೆ ದರ್ಶನ್ ಅವ್ರಿಗೆ ಇಮಿಡಿಯೇಟ್ ಮಾಹಿತಿ ಕೊಡ್ತಾರೆ. ಈತ ಸತ್ತು ಹೋಗ್ಬಿಟ್ಟಿದ್ದಾನೆ, ನಾವು ಹೊಡೆದಿದ್ವಲ್ಲ ಆತ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಮಾಹಿತಿ ಕೊಟ್ಟ ಮೇಲೆ ದರ್ಶನ್ ಇದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ. ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ಹಲ್ಲೆಯ ತೀವ್ರತೆ ಹೆಂಗಿತ್ತಂದ್ರೆ ಆತನ ದೇಹ, ರೇಣುಕಾ ಸ್ವಾಮಿ ದೇಹ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು. ತೀವ್ರ ರೀತಿಯಲ್ಲಿ ಆತನ ದೇಹವನ್ನ ಇವರು ಡ್ಯಾಮೇಜ್ ಮಾಡಿದ್ರು. ಏಕಕಾಲಕ್ಕೆ ಎಲ್ಲರೂ ಅಟ್ಯಾಕ್ ಮಾಡಿದ್ರಿಂದ ಜೊತೆಗೆ ಅವನ ಮರ್ಮಾಂಗಕ್ಕೆ ಪೆಟ್ಟು ಬಿದ್ದಿತ್ತಲ್ಲ,
ಸೊ ಅದರಿಂದಾಗಿ ಆತ ಸಾವನ್ನಪ್ಪಿದ್ದಾನೆ. ನೋಡೋಣ ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನೆಲ್ಲ ಬರುತ್ತೆ ಅಂತ ಹೇಳಿ. ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ, ಕೈ ಮೇಲೆ ಸುಟ್ಟಂತ ಗಾಯಗಳಾಗಿದೆ. ಆತನಿಗೆ ಯಾವ ರೀತಿ ಟಾರ್ಚರ್ ಅನ್ನ ಇವ್ರು ಮಾಡಿರಬಹುದು ಅನ್ನೋದಕ್ಕೆ ಆತನ ಮೈ ಮೇಲೆ ಇರುವಂತ ಮಾರ್ಕ್ಗಳೇ ಸಾಕ್ಷಿ. ಇದೇ ಮಾರ್ಕ್ಗಳಿಂದಾನೇ ಇದು ಕೊಲೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದ್ದು. ಅಪರಿಚಿತ ಶವ ಸಿಕ್ತು, ಅದು ಕೊಲೆ ಅಂತ ಹೇಳಿ ಗೊತ್ತಾಯ್ತು. ಹಣಕಾಸಿನ ವಿಷಯಕ್ಕೆ ಇಷ್ಟು ಭೀಕರವಾಗಿ ಹಲ್ಲೆ ಮಾಡೋದಿಲ್ಲ ಅಂತ ಪೊಲೀಸರಿಗೆ ಗೊತ್ತಾದ ಮೇಲೆ ಹಲವಾರು ಆಯಾಮಗಳಲ್ಲಿ ತೀವ್ರ ರೀತಿಯಲ್ಲಿ ಆರೋಪಿಗಳನ್ನ ವಿಚಾರಣೆಗೊಳಪಡಿಸಿದಾಗ ಫಸ್ಟ್ 3 ಜನ ಅವರಾಗೆ ಬಂದು ಶರಣಾಗ್ತಾರೆ, ಆಮೇಲೆ 7 ಜನ ಹೆಸರು ಹೇಳ್ತಾರೆ. ಆ 7 ಜನರನ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸರಿಗೆ ಫೈನಲ್ ಹೆಸರು ರಿವೀಲ್ ಆಗಿದ್ದೆ. ಅಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಹೆಸರು. ಪವಿತ್ರಾಗ್ ಮೆಸೇಜ್ ಮಾಡ್ತೀಯಾ, ಅದರಲ್ಲೂ ಅವರು ರೇಣುಕಾಸ್ವಾಮಿಗೆ ದರ್ಶನ್ ಬೆಲ್ಟ್ ಹಿಡ್ಕೊಂಡು ಹೊಡೆಯುವಾಗ ಕೇಳ್ತಾ ಇದ್ದಿದ್ದು, ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ನೀನು, ಅದು ಕೆಟ್ಟದಾಗ ಮೆಸೇಜ್ ಮಾಡ್ತೀಯಾ ಅಂತ ಹೇಳಿ ಹೊಡೆದಿದ್ದಾರಂತೆ. ಅಲ್ಲಿಂದ ಆಮೇಲೆ ದರ್ಶನ್ ತೆರಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆರೋಪಿಗಳು ದರ್ಶನ್ ಇದ್ರು ನಾವು ಹೊಡೆಯುವಂಥ ಟೈಮ್ನಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಆ ಸ್ಪಾಟಲ್ಲಿ ಪವಿತ್ರಾ ಗೌಡ ಕೂಡ ಇದ್ರು. ಸೊ ಎಲ್ಲರನ್ನೂ ಈಗ ಕೂರಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡೋಣ. ಫಸ್ಟ್ ಅರೆಸ್ಟ್ ಆದವರು 7 ಜನರ ಹೆಸರು ಹೇಳಿದ್ರು. 7 ಜನರ ವಿಚಾರಣೆಗೆ ಒಳಪಡಿಸಿದಾಗ ದರ್ಶನ್ ಹೆಸರನ್ನ ಹೇಳಿದ್ದಾರೆ. ಕೊಲೆ ಮಾಡಿದ್ರು, ಮೋರಿಯಲ್ಲಿ ಎಸ್ತಿದ್ರು. ರೇಣುಕಾಸ್ವಾಮಿ ಕೊಲೆ ನಡೆದಂತ ಗೋಡೌನ್ ಅನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಆರೋಪಿಗಳನ್ನ ಸ್ಥಳ ಮಹಜರ್ಗೆ ಕರ್ಕೊಂಡ್ಬರುವಂತ ಪ್ರಕ್ರಿಯೆ ನೆಕ್ಸ್ಟ್ ಆಗುತ್ತೆ. ಪಟ್ಟಣಗೆರೆ ಜಯಣ್ಣ ಮಾಲೀಕತ್ವದ ಗೋಡೌನ್ ಇದು. ಕಿಶೋರ್ ಎಂಬಾತನಿಗೆ ಲೀಸ್ಗೆ ಅಂತ ಹೇಳಿ ಜಯಣ್ಣ ಕೊಟ್ಟಿದ್ರಂತೆ. ಸದ್ಯಕ್ಕೆ ಗೋಡೌನ್ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ. ಇನ್ನು ಕೊಲೆ ನಡೆದಂತ ಜಾಗ ಇದೆಯಲ್ಲ, ಅಲ್ಲಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಒಂದ್ ಕಡೆ ಟಾರ್ಚರ್ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪಿಗಳೇ ಬಾಯ್ ಬಿಟ್ಟಿರೋದ್ರಿಂದ ಅಲ್ಲಿ ಏನಾಗಿರಬಹುದು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಸೊ ಹಾಗಾಗಿ ಗೋಡೌನ್ ಸೀಸ್ ಮಾಡಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇದೇ ಶೆಡ್ ಅಲ್ಲಿ, ಪಟ್ಟಣಗೆರೆ ಬಳಿಯ ಶೆಡ್ ಅಲ್ಲಿ ರೇಣುಕಾಸ್ವಾಮಿಯನ್ನ 8ನೇ ತಾರೀಕು ಕರ್ಕೊಂಡ್ ಬರ್ತಾರೆ. ಅವತ್ತು ರಾತ್ರಿ ಮನೋಸೋ ಇಚ್ಛೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆತ ಮೃತಪಟ್ಟಿದ್ದಾನೆ. ಅಲ್ಲಿನ CCTVಯನ್ನು ಗಮನಿಸ್ತಾ ಇದ್ದೀವಿ. ಆ CCTV ಫುಟೇಜ್ ಅನ್ನೆಲ್ಲ ವಶಕ್ಕೆ ಪಡೆದು ಇದೀಗ ತನಿಖೆಯನ್ನ ಮಾಡಲಾಗುತ್ತೆ. ಶನಿವಾರ ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ರೇಣುಕಾಸ್ವಾಮಿಯನ್ನ ನೇರವಾಗಿ ಕರ್ಕೊಂಡ್ಬಂದು ಒಂದು ಮಧ್ಯಾಹ್ನ ಟೈಮಲ್ಲಿ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ತೋರಿಸ್ತಾ ಇದೀವಲ್ಲ ದೃಶ್ಯದಲ್ಲಿ, ಇದೇ ಶೆಡ್ ನಲ್ಲಿ ಆತನನ್ನ ಕೂಡ ಹಾಕಿರ್ತಾರೆ. ಮಧ್ಯಾಹ್ನದಿಂದಲೇ ಅವನಿಗೆ ಟಾರ್ಚರ್ ಕೊಡಕ್ ಶುರು ಮಾಡಿದ್ರಂತೆ, ಅಂದ್ರೆ ಹಲ್ಲೆ ಮಾಡಕ್ ಶುರು ಮಾಡಿದ್ರಂತೆ. ಅಷ್ಟೊಂದು ಜನ ಸುಮಾರು ಗಂಟೆಗಳ ಕಾಲ ಆತನ ಮೇಲೆ ದಾಳಿ ಮಾಡಿದ್ದಾರೆ, ಅಂದ್ರೆ ಹಲ್ಲೆಯನ್ನ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಆಮೇಲೆ ದರ್ಶನ್ ಪವಿತ್ರಾ ಗೌಡನು ಸ್ಥಳಕ್ಕೆ ಬರ್ತಾರೆ, ಅಂದ್ರೆ ಇದೇ ಶೆಡ್ಡಿಗೆ ಬರ್ತಾರೆ. ಅವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲೇ ಇದ್ರಂತೆ, ಅಂದ್ರೆ ಶೆಡ್ನಲ್ಲೇ ಇದ್ರಂತೆ. ಅವ್ರ ಮುಂದೆನೂ ಕೂಡ ಹೊಡೆದಿದ್ದಾರೆ. ದರ್ಶನ್ನು ಕೂಡ ಬೆಲ್ಟ್ನಿಂದ ಅಲ್ಲಿ ಬಿದ್ದಂತ ಪಟ್ಟಿ ಅಂದ್ರೆ ರೀಪ್ ಪೀಸ್ಗಳಿಂದ ಹೊಡೆದಿದ್ದಾರಂತೆ. ಮಧ್ಯಾಹ್ನ ಟೈಮಿಂದ ಹೊಡೆಯಕ್ಕೆ ಶುರು ಮಾಡಿದವರು ರಾತ್ರಿ ತನಕನೂ ಕಂಟಿನ್ಯೂಸ್ ಆಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಹೊಡೆದಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾಗಿದೆ, ಈ ಆರೋಪಿಗಳೆಲ್ಲ ಕುಡ್ದಿದ್ರಂತೆ. ಅದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮೇಲ್ನೋಟಕ್ಕೆ ಸಿಕ್ಕಿರುವಂತ ಕೆಲವೊಂದು ಮಾಹಿತಿಗಳು, ಆರೋಪಿಗಳು ಕುಡ್ದಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.